7ನೇ ವೇತನ ಆಯೋಗ ಜಾರಿಗೊಳಿಸಬೇಕು, NPS ಪಿಂಚಣಿ ರದ್ದುಗೊಳಿಸಿ OPS ಜಾರಿಗೆ ತರಬೇಕು ಹಾಗೂ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಆರಂಭಿಸಬೇಕೆಂದು ಆಗ್ರಹಿಸಿ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಪದಾಧಿಕಾರಿಗಳು ಶಾಸಕ ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳಿ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಹಾಗೂ ತಹಸೀಲ್ದಾರ್ ಸತೀಶ್ ಕುಡಲ್ಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷ ಪರಶುರಾಮ್ ಪಮ್ಮಾರ್, ಈಶ್ವರ ಗಡ್ಡಿ, ಗುಂಡಪ್ಪ ಕುರಿ ಸೇರಿದಂತೆ ವಿವಿಧ ಸಂಘಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆಯ ಜೂಗಲ್ ಹಾಗೂ ಇಕ್ಕಲ್ ನಮ್ಮ ಅಧ್ಯಕ್ಷರಾದಂಥ ಪಮ್ಮಾರ್ ಅವರೇ ಹಾಗೂ ಮಂದಿ ಅವರೇ ಹಾಗೂ ಎಲ್ಲ ನೌಕರ ಸಂಘದ ಪದಾಧಿಕಾರಿಗಳೇ, ಉಪಸ್ಥಿತಿರುವಂಥ ಎಲ್ಲ ನೌಕರ ಬಂಧುಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು. ಏನು ತಮ್ಮ ಬೇಡಿಕೆಯನ್ನು ಇಟ್ಕೊಂಡು ನ್ಯಾಯಯುತವಾದ ಬೇಡಿಕೆ ಜೊತೆಗೆ 7ನೇ ವೇತನ ಆಗಿರುವುದು ಪಿಂಚಣಿ OPS ಅನ್ನು ಜಾರಿಗೊಳಿಸುವುದಕ್ಕೆ ಈಗಾಗಲೇ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚುನಾವಣೆ ಪ್ರಣಾಳಿಕೆಯಲ್ಲೇ ಈ ಘೋಷಣೆಯನ್ನು ಕೊಟ್ಟಂತೆ ಈಗ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಖಂಡಿತವಾಗಿ OPS ಅನ್ನು ಸಂಪೂರ್ಣವಾಗಿ ಜಾರಿಗೊಳಿಸುವುದಕ್ಕಾಗಿದ್ದು 6ನೇ ವೇತನ ಕೂಡ 6ನೇ ವೇತನವನ್ನು ಕೂಡ 2017 ಸರ್ಕಾರವೇ ಜಾರಿಗೆ ತಂದಿದೆ. ಆದ ಕಾರಣ 7ನೇ ವೇತನವನ್ನು ಕೂಡ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸಮಗ್ರ ಚರ್ಚೆಯನ್ನು ಮಾಡಿದ್ದಾರೆ. ತಮ್ಮೂ ಕೂಡ ಗೊತ್ತಿರುವಂಥ ವಿಷಯ. ಅದರ ಬಗ್ಗೆ ನಾನು ಕೂಡ ಸಾಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಸದನದೊಳಗೆ ಈ ವಿಷಯವನ್ನು ನಾನು ಪ್ರಸ್ತಾಪಿಸ್ತೇನೆ. ನಮ್ಮ ಬಗ್ಗೆ ಧ್ವನಿಯನ್ನು ಎತ್ತುವುದರ ಮುಖಾಂತರ ನಮಗೆ ನ್ಯಾಯವನ್ನು ಒದಗಿಸುವಂತೆ ನಾನು ಕೂಡ ಸರ್ಕಾರದ ಪಾತ್ರವಾಗಿ ಖಂಡಿತವಾಗಿ ಕೆಲಸವನ್ನು ಮಾಡಿಕೊಳ್ಳುವ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಭರವಸೆ ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲ ಬೇಡಿಕೆಗಳು ಏನು ಅನೇಕ ಬೇಡಿಕೆಗಳಿವೆ, ಅದಕ್ಕೆ ಆ ಬೇಡಿಕೆಗಳನ್ನು ನಾವು ಗಮನಕ್ಕೆ ಸದನದಲ್ಲಿ ಚರ್ಚಿಸಿ ಅದಕ್ಕೆ ಒಂದು ಸೂಕ್ತ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುವಂತೆ ನನ್ನ ಒತ್ತಡ ನಮ್ಮ ಜೊತೆ ಇರುತ್ತಲೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಏನೊಂದು ಮನವಿಗೆ ಸಕಾರಾತ್ಮಕವಾಗಿ ನಾನು ಕೂಡ ಸ್ಪಂದಿಸಿದ್ದೀನಿ ಮತ್ತು ಸರ್ಕಾರ ಕೂಡ ಖಂಡಿತವಾಗಿ ಸ್ಪಂದಿಸುತ್ತೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿ ನಮಗೆಲ್ಲರಿಗೂ ವಂದಿಸಿ